ಗ್ರೇಟ್. ಅಷ್ಟು ವರ್ಷಗಳ ಕಾಲ ಪ್ಯಾರಲೈಸ್ ಆಗಿದ್ದವರು ಈಗ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅಂದರೆ ಐ ಆಮ್ ರಿಯಲಿ ಸರ್ಪ್ರೈಸ್ಡ್. ಮೆಡಿಕಲ್ ಕಂಡೀಷನಲ್ಲಿ ಮಿರಾಕಲ್ಸ್ ನಡೆಯುತ್ತೆ ಅನ್ನೋದನ್ನ ಓದಿದ್ದೀನಿ, ಆದರೆ ಫಸ್ಟ್ ಟೈಮ್ ನೋಡ್ತಿರೋದು. ಇದು ಹೇಗಾಯಿತು ನಂಗೆ ಗೊತ್ತಿಲ್ಲ. ಈ ಫಂಕ್ಷನ್ ಎಲ್ಲ ಮುಗಿದ ಮೇಲೆ ನಿಮ್ಮ ರೆಗ್ಯುಲರ್ ಡಾಕ್ಟರ್ಗೆ ತೋರಿಸಿ. ಬಟ್ ಒಂದಂತೂ ಸತ್ಯ, ಭಯ ಪಡೋ ಅವಶ್ಯಕತೆ ಯಾವುದೂ ಇಲ್ಲ. ಈ ಸಿಮ್ಸ್ ಆಲ್ ರೈಟ್. ಫಿಸಿಯೋಥೆರಪಿ ಹೀಗೆ ಕಂಟಿನ್ಯೂ ಆದರೆ ಖಂಡಿತ ಅವರು ಅಟ್ಲೀಸ್ಟ್ ವಾಕಿಂಗ್ ಸ್ಟಿಕ್ ಆದರೂ ಹಿಡ್ಕೊಂಡು ನಡಿಬೋದು ಅನ್ನೋದು ನನ್ನ ಒಪಿನಿಯನ್ನು. ಇದ್ದಕ್ಕಿದ್ದ ಹಾಗೆ ಇವ್ರ ಕಾಲ್ಗಳಿಗೆ ಬ್ರೈನ್ಗೆ ಪ್ರೆಷರ್ ಹೆಚ್ಚಾಗಿದೆ. ಸೊ ಇವರಿಗೆ ಬಿಪಿನೂ ಹೆಚ್ಚಾಗಿದೆ. ಅವರು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ. ಡೋಂಟ್ ಡಿಸ್ಟರ್ಬ್ ಹಿಮ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಅವರು ಎದ್ದೇಳಕ್ಕೆ ಟ್ರೈ ಮಾಡ್ತಿರುವಾಗ ಅವ್ರ ಜೊತೆಗೆ ಯಾರು ಇದ್ದಿದ್ರು ಅಂದ್ರಿ? ಸರ್, ನಾನೇಯಾ? ನೀವು ಅವ್ರಿಗೆ ಏನಾಗಬೇಕು? ಇವಳು ನನ್ನ ಮೊಮ್ಮಗಳು ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್. ಗುಡ್. ಟೇಕ್ ಕೇರ್ ಆಫ್ ಹಿಮ್. ನಾನಿನ್ನು ಬರ್ತೀನಿ. ಬನ್ನಿ ಡಾಕ್ಟರ್. ಕಮಲಿ, ಡಾಕ್ಟ್ರಿಗೂ ಗೊತ್ತಾಗಿದೆ ನೋಡು, ಅವ್ರು ಇಂಪ್ರೂವ್ ಆಗಿರೋದು ನಿನ್ನಿಂದಾನೆ ಅಂತ. ನೀನು ನನ್ನ ಮನೆ ಅದೃಷ್ಟ ಕಮಲಿ, ನನ್ನ ಮನೆ ಅದೃಷ್ಟ. ಈ ಮುದುಕ ಸರಿ ಹೋಗ್ತಾರ? ಶಿವನ ಗುಣ ಆದ್ರೆ ನನ್ನ ಗತಿ. ಅಯ್ಯೋ, ಎಷ್ಟು ವರ್ಷ ಧೂಳು ಹಿಡ್ಕೊಂಡು ಬಿದ್ದಿದ್ದ ಬಾಡಿ ಇದು, ಇವಳು ಕತ್ತಿಸ್ಕಿದ ತಕ್ಷಣ ಎಚ್ಚರ ಆಗೋಗ್ಬಿಟ್ನಲ್ಲಪ್ಪ. ಏನ್ ನಡೀತಿದೆ ಇಲ್ಲಿ? ಇವನನ್ನ ಮುಟ್ಟಿದ್ರೆ ಇವಳು ಕೂಗಾಡ್ತಾಳೆ, ಅವನನ್ನ ಮುಟ್ಟಿದ್ರೆ ಈ ಮುದುಕ ವಾಸ್ ತಗೊಂಡು ನನ್ನನ್ನು ಹೊಡಿತಾನೆ. ಹೀಗೆ ಬಿಟ್ರೆ ನನ್ನ ಕತೆ ಮುಗಿದೋಗುತ್ತೆ. ಬಿಡಲ್ಲ ಬಿಡಲ್ಲ. ಸರಿ ಬನ್ನಿ, ಅವ್ರು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ. ಪಾಪ. ತಾತಯ್ಯ, ನನ್ನನ್ನು ಉಳಿಸ್ಕೊಳ್ಳೋಕ್ಕೆ ಅಲ್ವಾ ನೀವೆದ್ದಿದ್ದು? ನನ್ನ ಮ್ಯಾಕ್ ಆಟೋನ್ ಪ್ರೀತಿನ ತಾತಯ್ಯ. ನಿಮ್ಮ ಶಕ್ತಿ ಮೀರಿ ನನ್ನ ಕಾಪಾಡಿದ್ರಲ್ಲ, ಅದ್ರಾಗೆ ಗೊತ್ತಾಯ್ತೈತೆ ತಾತಯ್ಯ ನಿಮ್ಗೆ ನಾನಂದ್ರೆ ಏಟ್ ಇಷ್ಟ ಅಂತವ. ನಂಗೆ ಈಟ್ ಸಾಕು ತಾತಯ್ಯ. ಈ ಪಿರುತಿ ಮುಂದೆ ಇನ್ನೇನೂ ಇಲ್ಲ. ಇಲ್ಲೇ ನಿಂತ್ಕೋ. ಕಮಲಿ,
ತಾತಯ್ಯ ಏನಂದ್ರಿ ನೀವು? ನನ್ನ ನಿಂತ್ಕ ಅಂದ್ರ? ನೀವು ಮಾತಾಡಿದ್ರ ತಾತಯ್ಯ? ಅಯ್ಯೋ ತಾತಯ್ಯ ಬ್ಯಾಡ, ನೀವ್ ಎದ್ದೇಳ್ಬೇಡಿ, ಮನೆ ಕಳಿ. ಅಳ್ಬೇಡಕ್ಕ. ತಾತಯ್ಯ ನೀವು ಮಾತಾಡ್ತಿದ್ದೀರಾ ತಾತಯ್ಯ? ಇರಿ ತಾತಯ್ಯ, ನಾನು ಹೋಗಿ ಅಜ್ಜನ್ ಕರ್ಕೊಂಬರ್ತೀನಿ. ಬೇಡ. ಯಾಕೆ ತಾತಯ್ಯ? ಕಮಲಿ, ನಿನ್ ಅಮ್ಮ ಬರೋದಿಲ್ಲ. ಏನ್ ತಾತಯ್ಯ, ನನ್ನ ಅವ್ವ ಬರಲ್ವಾ? ಯಾಕೆ ಹಂಗಂತಿದ್ದೀರಾ ತಾತಯ್ಯ? ನೀನೇ ಕರ್ಕೊಂಡು ಬಾ. ಇಲ್ಲ ಇಲ್ಲ ತಾತಯ್ಯ, ನೀವು ಚಿಂತೆ ಮಾಡಬೇಡಿ. ಅವ್ವ ಹಂಗೆ ನಂಗೆ ಹೇಳ್ದೆ ಎಲ್ಲೂ ಹೋಗಕ್ಕಿಲ್ಲ. ಅವಳು ಬಂದೇ ಬರ್ತಾಳೆ ತಾತಯ್ಯ. ನಾನು ನಮ್ಮಪ್ಪಯ್ಯ ಅವನ್ನ ಒಂದು ಮಾಡೇ ಮಾಡ್ತೀನಿ. ಸಮಾಜಕ್ಕೆ ಗೊತ್ತಾಗ್ಲಿ, ನನ್ನ ಅವಂಗೆ ನ್ಯಾಯ ಸಿಗ್ಲಿ. ಆಯ್ತೈತೆ ತಾತಯ್ಯ, ನೀವ್ ಯೋಚನೆ ಮಾಡಬೇಡಿ. ಈಗೇನ ಅಜ್ಜಯ್ಯ ಬದುಕಿದ್ದಿದ್ರೆ ಅವನ್ನ ಹಿಂಗ್ ಹೋಗಕ್ ಬಿಡ್ತಾನೆ ಇರ್ಲಿಲ್ಲ. ಎಲ್ಲದಕ್ಕೂ ಉತ್ತರ ಇಟ್ಟೋದ್ಗಾಗ್ಲೇ ಸಿಗ್ತಾ ಇತ್ತು. ಆದ್ರೆ ಈಗ ಸದಾನಂದ ತಾತಯ್ಯಂಗೆ ಎಲ್ಲ ಗೊತ್ತಿದ್ರುವೆ ಅವರಿಂದ ಏನು ಮಾಡಕ್ ಆಯ್ತಿಲ್ಲ. ನಾನು ಅವ್ರು ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೇಬೇಕು, ಅವನ್ನ ವಾಪಸ್ ಕರ್ಸ್ಕೊಳ್ಳೇಬೇಕು. ಅವ್ವ ಏನನ್ನ ಫೋನ್ ಮಾಡಿದ್ಲ, ಯಾವಾಗ ಬರ್ತಾಳೆ ಅಂತ ರಿಷಿ ಸರ್ನ ಕೇಳ್ಬೇಕು. ಇಲ್ಲ ಅಂದ್ರೆ ತಾತಯ್ಯ ಸುಮ್ಕೆ ಚಿಂತೆ ಮಾಡ್ಕೋತಾರೆ. ಯಾವಾಗ ಬರ್ತಾಳೆ ಅಂತ ಗೊತ್ತಾದ್ರೆ ನಂಗೂ ಸಮಾಧಾನ, ತಾತ ಹೆಂಗೂ ಸಮಾಧಾನ ಆಯ್ತೈತೆ. ಸರ್, ನಿಮ್ಮನ್ನ ನಂಬಿನೇ ನಾವು ಇರೋದು. ನೀವೇ ಇನ್ನೂ ಸಿಕ್ಕಿಲ್ಲ, ಅವ್ರ ಬಗ್ಗೆ ಏನು ಕ್ಲೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದು ಹೇಗೆ ಸರ್? ಆ್ಯಂಡ್ ನಮ್ಮ ಅಣ್ಣನೂ ನಿಮ್ಮ ಜೊತೆನೇ ಇದ್ದಾನೆ. ವಿ ಆರ್ ಸೋ ವರಿಡ್ ಹಿಯರ್ ಸರ್. ಮಂಗ್ಲಮ್ಮ ನನ್ನ ತಾಯಿ ಇದ್ದ ಹಾಗೆ. ಮಂಗ್ಲಮ್ಮ ಅವರು ಕಾಣೆ ಆಗಿ ಹತ್ತತ್ರ ಒಂದಿನ ಆಗ್ತಾ ಬಂತು. ಐ ಟೋಟಲಿ ಅಂಡರ್ಸ್ಟ್ಯಾಂಡ್ ಸರ್, ನೀವು ನಮಗೋಸ್ಕರ ಮಾಡ್ತೀರಾ ಅಂತ. ಬಟ್ ಪ್ಲೀಸ್ ಸ್ವಲ್ಪ ನೋಡಿ, ಯಾಕಂದರೆ ಮಂಗಳಮ್ಮನ ಈ ಹಿಂದೆನೂ ಕಿಡ್ನಾಪ್ ಮಾಡೋದಕ್ಕೆ ಟ್ರೈ ಮಾಡಿದರು. ದಯವಿಟ್ಟು ಒಂಚೂರು ಬೇಗ ಸರ್, ಪ್ಲೀಸ್ ಪ್ಲೀಸ್.
ಆಹಾ ಮದುಮಗಳೇ, ಬಾಗಲ್ ತಟ್ಟಿದ್ರೆ ಮದನೇ ಒಳಗೆ ಬರಬೇಕಾ? ನಾನು ಬರಬಾರ್ದಾ? ಆ್ಯಕ್ಚುಲಿ ಚಂದ್ರು ಇಲ್ಲೇ ಇದ್ದಾನೆ ಅಂತಾನೆ ಬಂದೆ. ಯಾಕೆ? ಅವನಿಗೆ ಸಮಾಧಾನ ಮಾಡೋದಕ್ಕೆ. ಮಾಮ್, ನಿಜ ಹೇಳಿ, ನೀವೇ ಮಾವನ್ಗೇನೋ ಮಾಡಿದ್ದು ಹೌದು ತಾನೆ? ಏಯ್, ಏನು ಉರ್ಮಿ ಹೀಗೆ ಕೇಳ್ತಿದ್ಯಾ ನನಗೆ? ಮಾಮ್ ಪ್ಲೀಸ್ ನನ್ನ ಹತ್ರ ನಿಜ ಹೇಳಿ. ನೀವೇನು ಮಾಡಿಲ್ಲ ಅಂದರೆ ಮಾವ ಇದ್ದಕ್ಕಿದ್ದ ಹಾಗೆ ಹೇಳೋದಕ್ಕೆ ಯಾಕೆ ಟ್ರೈ ಮಾಡ್ತಾರೆ? ವೀಲ್ ಚೇರಿಂದ ಹಾಗೆ ಬಿದ್ಬಿಡ್ತಾರಾ? ಏನು ಉರ್ಮಿ, ನನ್ನನ್ನೇ ಪ್ರಶ್ನೆ ಮಾಡ್ತಿದ್ಯಾ ನೀನು? ಅಣ್ಣ, ನನ್ನೇನು ದೊಡ್ಡ ಕ್ರಿಮಿನಲ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಈಗೇನು ನಿನಗೆ ಸತ್ಯ ಗೊತ್ತಾಗಬೇಕು ಅಷ್ಟೇ ತಾನೆ? ಹೌದು, ಒಂದು ರೀತಿಲಿ ಆ ಮುದುಕ ಎದ್ದೇಳೋದಕ್ಕೆ ನಾನು ಕಾರಣನೇ. ಹಾಗೆ ಇಷ್ಟೆಲ್ಲ ದೊಡ್ಡ ಇಶ್ಯೂ ಆಗಿದ್ದು ಆ ಬೀದಿ ಬಿಕಾರಿ ಕಮಲಿಯಿಂದಾನೆ. ಕಮಲಿನ? ಅದೇ ಕಮಲಿನೇ. ಇವತ್ತು ಆ ಕೆಸರಿನ ಕಮಲಿ ಕತೆನ ಮುಗಿಸ್ಬರ್ಬೇಕು ಅನ್ಕೊಂಡಿದ್ದೆ ಉರ್ಮಿ. ಆದ್ರೆ ಆ ಮುದುಕ ನನ್ನ ಬಿಡ್ಲಿಲ್ಲ ಅವನು. ಮಾಮ್, ಅದೇನೇ ಇರಲಿ, ಸ್ವಲ್ಪ ಯೋಚನೆ ಮಾಡಿ. ಅಕಸ್ಮಾತ್ ನಾಳೆ ಮದುವೆಗೆ ಮುಂಚೆ ಆ ಮುದುಕನ್ಗೇನಾದರೂ ಎಚ್ಚರ ಆಗಿ ಮಾತಾಡೋಕೆ ಶುರು ಮಾಡಿದ್ರೆ ಏನಾಗುತ್ತೆ? ಊರ್ಮಿ, ಸುಮ್ಮನಿರ್ತೀಯಾ? ಅಂಥದ್ದೇನೂ ಆಗಲ್ಲ. ಓಹ್, ಏನು ಆಗಲ್ವಾ ಮಾಮ್? ಆ ಗೌರಿ ವಿರುದ್ಧ ನೀವು ಮಾಡಿದ ಪ್ಲಾನ್ನ ಮಾವ ಎಲ್ಲರ ಮುಂದೆ ಹೇಳ್ಬಿಟ್ರೆ ಆಗ? ಅಪ್ಪ, ನನಗೆ ವೈರಿಗಳು ಹೊರಗಡೆ ಇಲ್ಲ. ಹಾಂ, ನಿಜ ಹೇಳಿದ್ರೆ ನಾನು ನಿಮ್ಮ ವೈರಿ ಆಗ್ಬಿಟ್ಟ? ಆಯಿತು ಸರಿ, ನಾನು ಏನು ಹೇಳೋದಿಲ್ಲ ಬಿಡಿ. ಹೆದರಿಸ್ಬೇಡ್ವೆ, ನೀನ್ ಬೇರೆ. ನಿನಗೆ ಗೊತ್ತಾ ಉರ್ಮಿ, ಗೌರಿ ಮನೆ ಬಿಟ್ಟು ಹೋಗೋದಕ್ಕೆ ನನ್ನ ತಪ್ಪೆಷ್ಟಿದೆಯೋ ಅಷ್ಟೇ ತಪ್ಪು ಆ ಮುದುಕಂದೂ ಇದೆ. ನನ್ನನ್ನು ಕಳ್ಳಿ ಅನ್ಬೇಕಾದ್ರೆ ಅವನು ಕಳ್ಳ ಅಂತ ಒಪ್ಕೋಬೇಕು ಊರ್ಮಿ. ಇಷ್ಟಕ್ಕೂ ಇದೆಲ್ಲ ಯಾವಾಗ ಆಗತ್ತೆ ಹೇಳು? ಆ ಮುದುಕನಿಗೆ ಮಾತು ಬಂದ ಮೇಲೆ. ಊರ್ಮಿ, ಎಷ್ಟೋ ವರ್ಷಗಳಿಂದ ಹಾಳಾಗಿ ಕೆಟ್ಟೋಗಿರೋ ಹಳೇ ಟೇಪ್ ರೆಕಾರ್ಡ್ ಥರ ಕಮಲಿ ಅನ್ನೋ ಆ ಮುದುಕನ ಬಗ್ಗೆ ನೀನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ, ಹೆದರ್ಕೋತಾ ಇದೆಯಾ? ಡೋಂಟ್ ವರಿ ಊರ್ಮಿ, ಬಿಟ್ಬಿಡು. ಈ ಯೋಚನೆ ಎಲ್ಲ ಬಿಟ್ಟು ನೀನು ಆರಾಮಾಗಿ ರೆಸ್ಟ್ ಮಾಡು. ನಾಳೆ ನೀನು ಲಕ್ಷಣವಾಗಿ ಕಾಣಬೇಕು ಅಂದರೆ ಈಗ ಸಾಕಷ್ಟು ರೆಸ್ಟ್ ಮಾಡಬೇಕು. ಏನು ಯೋಚನೆ ಮಾಡಬೇಡ, ಹೋಗು. ರಿಷಿ ಬೇರೆ ಕೋಪ ಮಾಡ್ಕೊಂಡಿದ್ದಾನೆ. ಐ ಡೋಂಟ್ ನೋ ಹೌ ಟು ಕನ್ವಿನ್ಸ್ ಹಿಮ್. ಅಲ್ಲ, ಆದರೂ ಇವನ್ ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಿದ್ದಾನೆ? ಎಲ್ಲ ಕಮ್ಲಿಯಿಂದಾನೆ. ಅವಳೇ ರಿಷಿಗೆ ಪ್ರೆಷರ್ ಕೊಡ್ತಿದ್ದಾಳೆ ಅನ್ಸುತ್ತೆ. ಹೇಗಾದರೂ ರಿಷಿನ ಕನ್ವಿನ್ಸ್ ಮಾಡಲೇಬೇಕು. ಕಮಲಿ ಅವರೇ, ನಿಂತ್ಕೊಳ್ಳಿ. ಯಾಕೆ ಸರ್, ಇನ್ನು ಏನ್ ಸುಳ್ಳು ಹೇಳ್ಬೇಕು ಅಂತ ಮಾಡಿದ್ದೀರಾ? ಐ ಆಮ್ ಸಾರಿ ಕಮಲಿ ಅವರೇ. ನಿಮಗೆ ವಿಷಯ ಗೊತ್ತಾಗೋದಕ್ಕಿಂತ ಮುಂಚೆನೇ ಸರಿ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನಾನು ಹೇಳಿಲ್ಲ. ಆದರೆ ನಿಮ್ಮ ಹತ್ರ ಸುಳ್ಳು ಹೇಳಬೇಕು ಅನ್ನೋ ಉದ್ದೇಶ ನಂದಾಗಿರಲಿಲ್ಲ.
ಮಗುಂಗೆ ಏನಾಗೈತಿ ಹೇಳಿ ಸರ್, ಹೇಳಿ ಸರ್, ಈಗ್ಲನ ದಿಟ್ಟ ಹೇಳಿ ಸರ್. ಇದನ್ನ ಯಾಕೆ ಮೊದಲೇ ಹೇಳಲಿಲ್ಲ ಸರ್? ಕಮ್ಮಿ ಅಳ್ಬೇಡಿ, ನೀವು ಹೀಗೆ ಬೇಜಾರು ಮಾಡ್ಕೊತೀರ ಅಂತಾನೆ ನಾನು ಹೇಳಿಲ್ಲ. ಐ ಆಮ್ ರಿಯಲಿ ಸಾರಿ. ನೀವು ಅಳ್ಬೇಡಿ, ಮಂಗಳಮ್ಮ ಡೆಫಿನೆಟ್ಲಿ ಸಿಗ್ತಾರೆ. ಯಾರಿಗೂ ಹೇಳ್ದೆ ಹೊಂಟವಳೆ, ಎಲ್ಲೋಳೋ ಏನೋ. ಕಮಲಿ ಅವರೇ, ಮಂಗಳಮ್ಮ ಈ ಹಿಂದೆನೂ ಬೇಜಾರು ಮಾಡ್ಕೊಂಡು ಹೀಗೆ ಹೊರಟಿದ್ರು, ಹಾಗೆ ಹೀಗೂ ಹೋಗಿದ್ದಾರೆ ಅಷ್ಟೇ. ಡೋಂಟ್ ವರಿ, ಈಗ ನಮ್ಮ ಜೊತೆ ಪೊಲೀಸ್ ಅವರಿದ್ದಾರೆ, ಅಣ್ಣನೂ ಅಲ್ಲೇ ಇದ್ದಾನೆ. ಮಂಗಳಮ್ಮ ಬೇಗ ಸಿಗ್ತಾರೆ ಕಮಲಿ ಅವರೇ. ಇದಿಂದನ್ಕಿಂತ ಹೋದಂಗಲ್ಲ ಸರ್. ಅವ್ವ ಈಗ ಸ್ಯಾನೆ ನೊಂದವಳೆ, ಇದ್ ನಿಮ್ಗೆ ಅರ್ಥ ಆಗಕ್ಕಿಲ್ಲ. ಅವ್ವ ಏನಾಗ ನಾಳೆ ಬರ್ಲಿಲ್ಲ ಅಂದ್ರೆ ಸ್ಯಾನೆ ದೊಡ್ಡನ ಆಗ್ತಾ ಇರ್ತೈತೆ ಸರ್. ಏನ್ ಹೇಳ್ತೀರಾ ಕಮಲಿ ಅವರೇ? ನೀವು ಈ ಸ್ಯಾನ ಇಲ್ಲಿಗೆ ಬರೋಕ್ಕೂ ಮೊದಲೇ ಹೇಳಿದ್ರೆ ನಾನೇ ಹೋಗಿ ಹುಡುಕ್ತಿದ್ದಲ್ಲ ಸರ್. ದಯವಿಟ್ಟು ನನ್ನಿಂದ ಬರಬೇಡಿ ಸರ್. Leave her alone for some time. Raja. ವಾವ್, ಇವರಿಬ್ರು ಮಧ್ಯೆ ಜಗಳನ ಮನ್ಸಿಗೆ ಎಷ್ಟು ತಂಪಾಗಿದೆ. ಹೀಗೆ ಯಾವಾಗಲೂ ಕಿತ್ತಾಡಿ ಆದಷ್ಟು ಬೇಗ ದೂರ ಆಗಿ ಅಷ್ಟೇ ಸಾಕು ನನಗೆ. ನನ್ನನ್ನು ಕ್ಷಮಿಸಿ ಕಮಲಿ ಅವರೇ, ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತಿದ್ದೀನಿ. ನಿಮ್ಮನ್ನು ಹರ್ಟ್ ಮಾಡೋ ಯಾವುದೇ ಇಂಟೆನ್ಷನ್ ನನಗಿಲ್ಲ. ಇದು ಡ್ಯಾಡ್ ಫೋಟೋ ಹಿಂದೆ ಇದ್ದಂಥ ಸೀಲ್ ಅಲ್ವಾ? ಇವಳ ಹತ್ರ ಹೇಗೆ ಬಂತು?